Hello guys, welcome back to my YouTube channel. ಇವತ್ತು ನಿಮ್ಗೆಲ್ರಿಗೂ ಒಂದೊಳ್ಳೆ ರೆಸಿಪಿ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಆ್ಯಕ್ಚುಲಾಗಿ ನಮ್ಮ ಕಡೆ ಸೈಡು ನಮ್ಮ ಕಡೆ ಅಂದರೆ ಒಂದು ಸ್ವಲ್ಪ ಕರುಣೆ ಇರಲಿ, ಎಲ್ರಿಗೂ ಗೊತ್ತಿರಲ್ಲ. ಒಂದು ಹೆಲ್ದಿ ಯೂಸ್ಫುಲ್ ರೆಸಿಪಿನ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಎಷ್ಟು ಜನಕ್ಕೆಲ್ಲ ಈ ರೆಸಿಪಿ ಗೊತ್ತು ಅಂತ ಹೇಳ್ಬಿಟ್ಟು ಇನ್ ಕೇಸ್ ಏನಾದರೂ ನಿಮ್ಗೆ ಗೊತ್ತಿದೆ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಈ ಕಾಯಿ ಬಗ್ಗೆ ಗೊತ್ತಲ್ವಾ? ಬರೀ ಇಂಥದೇ ಹತ್ತಿಕಾಯಿ, ನಮ್ಮ ಕಡೆ ಹತ್ತಿ ಹೂವು ಹತ್ತಿಕಾಯಿ ಅಂತೆಲ್ಲ ಕರೀತಾರೆ. ಇದೇ ಇವತ್ತಿನ ರೆಸಿಪಿ ಮೇನ್ ಇಂಗ್ರೀಡಿಯೆಂಟ್. ಇದರಲ್ಲಿ ನಾನು ಒಂದೊಳ್ಳೆ ಹೆಲ್ದಿ ಟೇಸ್ಟಿ ರೆಸಿಪಿನ ತೋರಿಸ್ಕೊಡ್ತೀನಿ. ಬನ್ನಿ ಬೇಗ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಈಸಿನೇ, ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ಹೆಲ್ದಿಯಾಗಿ ರುಚಿಯಾಗಿ ಸಿಗುತ್ತೆ. ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ವಿಡಿಯೋ ಮಧ್ಯದಲ್ಲಿ ಇದ್ರ ಹೆಲ್ತ್ ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ಪೇಷನ್ಸಿಂದ ಪೂರ್ತಿ ವಿಡಿಯೋನ ನೋಡಬೇಕಷ್ಟೆ. ಸೊ ಇದು ನಮ್ಮ ಇವತ್ತಿನ ರೆಸಿಪಿ ಬಂದು ಏನಂತ ಹೇಳೋಣ, ಹೆಸರು ಗೊತ್ತಿಲ್ಲ ನನಗೆ, ಸುಮ್ಮನೆ ಹಂಗೆ ನಿಮ್ಗೊಂದು ರೆಸಿಪಿ ಹೇಳ್ಕೊಡ್ತೀನಿ. ನೀವೇ ಹೆಸರನ್ನ ಕಮೆಂಟ್ ಮಾಡಿ ಅದನ್ನು ನಾವು ಇಡೋಣ, ಓಕೆನಾ? ಇಲ್ಲಾಂದರೆ ನಾನೇ ಕೊನೆಯಲ್ಲಿ ಒಂದು ಯಾವುದೋ ಒಂದು ಹೆಸರು ಇಟ್ಟಿರ್ತೀನಿ, ಅಡ್ಜಸ್ಟ್ ಮಾಡಿಕೊಡಿ. ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಕಲ್ಲುಪ್ಪು ಮತ್ತು ಒಂದು ಚುಟ್ಕೆ ಅರಿಶಿನ ಹಾಕೋತಾ ಇದ್ದೀನಿ. ಯಾಕಂದರೆ ಈ ಕಾಯಿನ ಕಟ್ ಮಾಡಿದ ಮೇಲೆ ಅದರಲ್ಲಿ ಇರೋಂಥ ಹಾಲು ಸ್ವಲ್ಪ ಅಂಟಾಗಿರುತ್ತೆ. ಅದೆಲ್ಲ ಸ್ವಲ್ಪ ನೀಟಾಗಿ ಇದಾಗಬೇಕು ಅಂತಂದರೆ ಇದನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ತೊಟ್ಟನ್ನು ತಗೊಳ್ಳಿ, ಬಿಡಿಸ್ಕೊಂಡ್ರು ನಮ್ಮ ಹೊಡಿತಾರೆ, ಪಕ್ಕ ಹೊಡಿತಾರೆ. ಅದಕ್ಕೆ ನಾನು ಒಂದು ಇದ್ರ ತೊಗೊಂಡು ಇದ್ರ ಮೇಲೆ ಹಾಕೋತೀನಿ. ಈ ವೈಟ್ ಲಿಕ್ವಿಡ್ ಎಲ್ಲ ಬಿದ್ದರೆ ಮತ್ತೆ ಅಂಟಾಗುತ್ತೆ, ಅದಕ್ಕೆ ಹಿಂಗೆ ಹಾಕೊಳ್ಳೋಣ. ಈ ಥರ ತೊಗೊಂಡು ಪೀಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 4 ಪೀಸು 2 ಪೀಸು ಮಾಡ್ಕೊಳ್ಳಿ. ಕಾಯಿ ಹಣ್ಣಾದ್ಮೇಲೆ ಹುಳು ಆಗಿರುತ್ತೆ ಅಂತೇಳಿ ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು, ನಿಮ್ಮ ಕಡೆ ಕಾಯಿ ಸಿಕ್ಕಿದ್ರೆ ಹಸಿದಾಗಿ ಸಿಕ್ತಾಗೇನೆ ಹಿಂಗೆ ತಗೊಂಡು ಬಂದು ಹೆಲ್ದಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಿ. ಇದ್ರ ಹೆಲ್ತ್ ಬೆನಿಫಿಟ್ಸ್ನ ನಾನು ಮಧ್ಯೆ ಹೇಳ್ತಾ ಹೋಗ್ತೀನಿ. ಖಂಡಿತ ನಿಮ್ಗೆಲ್ರಿಗೂ ಯೂಸ್ ಆಗೇ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಈ ಗಿಡದ್ದು ಔಷಧಿ ಏನಿದೆ, ಈ ಕಾಯಿಯಿಂದ ಆಗೋ ಬೆನಿಫಿಟ್ಸ್ ಪಕ್ಕಾ ಯೂಸ್ಫುಲ್ ಆಗೇ ಇರುತ್ತೆ. ಬಟ್ ನೀವೆಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ತೀರಾ, ನೋಡ್ಬೇಕಷ್ಟೇ. ನೋಡಿ, ಕಟ್ ಮಾಡಿದ ತಕ್ಷಣ ಈ ರೀತಿ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿದ ತಕ್ಷಣ ತೆಗೆದ್ಬಿಟ್ಟು ಈ ಥರ ನೀರಲ್ಲಿ ಹಾಕೊಂಡ್ಬಿಡಿ. ಆಗ ಕಪ್ಪಾಗೋದು ಮತ್ತು ಹಾಲಿನ ಅಂಟು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಇದನ್ನು ಕ್ಲೀನ್ ಮಾಡೋದು ಮತ್ತು ಕಟ್ ಮಾಡ್ಕೊಳ್ಳೋದ್ರೆ ಒಂಚೂರು ಟೈಮ್ ಹಿಡಿಯುತ್ತೆ. ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ, ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಸುತ್ತಮುತ್ತ ಮನೆಯವ್ರು ಮಾತಾಡೋದೆಲ್ಲ ನನ್ನ ಕಿವಿಗೆ ಬೀಳ್ತಾಯಿದೆ. ನಿಮ್ಗೆ ಕೇಳಿಸ್ತಾ ಇದೆಯಲ್ವ ನಂಗೆ ಗೊತ್ತಿಲ್ಲ, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇದೆಲ್ಲ ಕಟ್ ಮಾಡೋಷ್ಟರಲ್ಲಿ ಈ ವಿಡಿಯೋ ನಿಮಗೆ ಬೋರ್ ಆಗಿಬಿಡುತ್ತೆ. ಸೊ ನಾನು ಇವಾಗ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದೆಲ್ಲ ಕಟ್ ಮಾಡ್ಕೊಂಬಿಟ್ಟು ಒಟ್ಟಿಗೆ ತೋರಿಸ್ತೀನಿ ನಿಮಗೆ ಎಷ್ಟಾಗಿ ಕಟ್ ಮಾಡಿಬಿಟ್ಟು ಅಂತ, ಓಕೆನಾ? ಸಿ ಯು. ಕಾಯಿಗಳನ್ನ ಇವಾಗ ಕಿತ್ತಿದ್ದಲ್ವ ಗೈಸ್, ಫುಲ್ಲು ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಚೆನ್ನಾಗಿದೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಫೋಕಸ್ ಆಗ್ತಾಯಿಲ್ಲ ನೋಡಿ. ಈ ಥರ ಒಳಗಡೆ ವೈಟ್ ಕಲರ್ ಲಿಕ್ವಿಡ್ ಥರ ಬರುತ್ತೆ. ಆ ಥರ ಇದ್ರೆ ತುಂಬ ಫ್ರೆಶ್ ಆಗಿದೆ ಕಾಯಿ ಅಂತೇಳಿ ಜಸ್ಟ್ ಕಿತ್ಕೊಂಡ್ಬಂದಿದ್ದೀನಿ. 1 ಅವರ್ ಆಗಿರ್ಬೋದು ಅಷ್ಟೇ. ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯ ನೋಡ್ಕೊಳ್ಳಿ, ಕಾಯಿ ಏನಾದರೂ ಹುಳು ಆಗಿತ್ತು ಅಂದರೆ ಒಳಗಡೆ ಹುಳುಗಳಿರ್ತವೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಈ ಕಾಯಿನ ಕಟ್ ಮಾಡಬೇಕಾದ್ರೆ ಟಿಪ್ ಏನಪ್ಪ ಅಂತಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ. ತುಂಬ ಅಂಟಾಗಿದೆ ನೋಡಿ, ಕೈಯೆಲ್ಲ ತುಂಬ ಅಂಟಿದೆ. ಚಾಕು ಮತ್ತು ಈ ತರಕಾರಿ ಕಟ್ ಮಾಡೋ ಮನೆ ಎಲ್ಲ ಅಂಟಾಯಿತು. ಎಲ್ಲ ಇನ್ನೊಂದ್ಸಲ ಕೆಲಸಕ್ಕೆ ಬಂತು ನೋಡಿ. ಈ ಥರ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಕಾಯಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಚೆನ್ನಾಗಿದೆ, ಗಮಗಮ ಅಂತ ಇದೆ. ಕಾಯಿ ತುಂಬ ಚಿಕ್ಕದಿತ್ತು, ಇದಕ್ಕಿಂತ ಚಿಕ್ಕದಿತ್ತು ಅಂತಂದರೆ ಅದನ್ನು ಕಲರಿ ಜಜ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ದೊಡ್ಡ ಕಾಯಿ ಇರೋದ್ರಿಂದ ಕಟ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ನೋಡಿ. ಇದು ಹುಳ ಗೈಸ್, ಇದು ಹಾಕಬೇಕು ಸ್ವಲ್ಪ ಕಮ್ಮಿ. ನಾನು ಕಟ್ ಮಾಡ್ಕೊಂಡಿದ್ದೀನಿ ತಂದಿದ್ರಲ್ಲಿ. ಸೊ ಈ ಥರ ಇರುತ್ತೆ ನೋಡಿ. ನೀರಿಗೆ ಹಾಕಿದ್ರೆ ಸ್ವಲ್ಪ ಗ್ರೀನ್ ಆಗಿರುತ್ತೆ. ಇಲ್ಲ ಹಾಗೆ ನೀವು ನೀರಿಗೆ ಹಾಕ್ತೀರಾ, ಹಂಗೆ ಕಟ್ ಮಾಡ್ತೀರಾ, ಒಟ್ಟಿಗೆ ಹಾಕ್ತೀನಿ ಅಂದರೆ ಅಷ್ಟರಲ್ಲಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ನೀವು ನೋಡ್ಬೋದು ನೀರಿನ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಅಂತೇಳಿ. ಅದು ಅರಿಶಿನ ಹಾಕಿರೋದಕ್ಕಲ್ಲ, ಅರಿಶಿನ ಹಾಕಿರೋದಕ್ಕೆ ಸ್ವಲ್ಪ ಕಲರ್ ಕಮ್ಮಿ ಇದೆ. ನೀವೇನಾದರೂ ಅರಿಶಿನ ಹಾಕ್ತೀರಾ ಹಾಗೆ ಇದು ಮಾಡ್ತೀರಾ ಅಂದರೆ ನೋಡಿ ಇನ್ನೂ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ.
ಈ ಥರ ಇದನ್ನ ಒಂದು 2-3 ಸಲ ತೊಳ್ಕೊಳ್ಳಿ ನೀಟಾಗಿ. ನಿಮಗೆ ಸಮಾಧಾನ ಆಗೋವರೆಗೂ ತೊಳ್ಕೊಳ್ಳಿ. ಹಾಗಂತೇಳಿ ಪೂರ್ತಿ ಇದು ಮಾಡಿಬಿಡ್ಬೇಡಿ. ಆಲ್ಮೋಸ್ಟ್ ಇದರೊಳಗಿರೋ ಸೀಡ್ಸ್ ಎಲ್ಲ ನೀರಿಗೆ ಬಂದ್ಬಿಟ್ಟಿದೆ. ಸೊ ಇದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ನಿಮಗೆ ಒಂದೊಂದೇ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದ್ರೆ ಪ್ರಾಪರಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಯಾವ ಟಿಪ್ಸು ಇದರಲ್ಲಿ ಇರುವಂಥ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದನ್ನು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಓಕೆನಾ? ಮತ್ತೆ ಇನ್ಯಾಗ್ತಲ್ಲ, ಬನ್ನಿ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ. ನಾನು ಇದನ್ನು ನೀಟಾಗಿ ತೊಗೊಂಡು ಬರ್ತೀನಿ. ಓಕೆ, ನೋಡಿ, ಒಂದು 4-5 ಸಲ ತೊಳೆದ್ಮೇಲೆ ನನಗೆ ಈ ಥರ ಇವಾಗಿದೆ. ನಿಮಗೆ ಸಮಾಧಾನ ಆಗೋಷ್ಟು ಯಾವುದ್ರಲ್ಲೂ ನಾವು ಪರ್ಫೆಕ್ಟ್ ಅಂತೂ ಆಗೋಕ್ಕಾಗಲ್ಲ ಸಡನ್ಲಿ. ಸೊ ನಾವೇನು ಮಾಡಬೇಕು, ಪ್ರಾಪರಾಗಿ ಇದನ್ನು ತೊಳ್ಕೊಬೇಕು. ಅದರಲ್ಲಿರೋ ಅಂಟು ಮತ್ತು ಹಾಲಿನ ಅಂಶ ಹೋಗಿ ಮತ್ತು ಅದು ಕಲರು ಕ್ಲಿಯರ್ ಆಗುತ್ತೆ ನೋಡಿ ಈ ಥರ. ಸೊ ಇದನ್ನು ನಾನು ಇವಾಗ ಒಲೆ ಮೇಲೆ ಇಟ್ಕೊಂಡು ಕುದಿಸ್ಕೊತೀನಿ, ಅಂದರೆ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ. ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದು ಮುಳುಗೋಷ್ಟು ನೀರಾದರೆ ಸಾಕು. ಇದಕ್ಕೆ ಉಪ್ಪು ಹಾಕ್ಕೊಂಡು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮತ್ತೆ ಪಲ್ಯಕ್ಕೆ ನಾವು ಉಪ್ಪು ಹಾಕೋಬೇಕು. ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಇಲ್ಲಿ ನೋಡಿ, ಅದು ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಈ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ಎಣ್ಣೆ ಹಚ್ಕೊಂಡ್ರೆ ಇದನ್ನು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ತಿಲ್ಲ. ಚಾಕು ಕೂಡ ಅದೇ ಕಲರ್ ಆಗಿದೆ. ಸೊ ನಾನು ಇವಾಗ ಇದನ್ನು ಕ್ಲೀನ್ ಮಾಡಿಕೊಂಡೆ ಯೂಸ್ ಮಾಡಬೇಕು. ಅದಕ್ಕೆ ನೀವು ಮುಂಜಾಗ್ರತವಾಗಿ ಸ್ವಲ್ಪ ಕೈಗೆ ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡ್ಬಿಡಿ. ಸೊ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಕುಯ್ತಾ ಇದೆ, ಈ ಥರ ನಾವು ಬೇಯಿಸ್ಕೋಬೋದು. ನಿಮಗೆ ಟೈಮ್ ಇಲ್ಲ, ನಾನು ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಒಂದು 4-5 ಕುಕ್ ಕೂಗಿಸ್ಕೊಂಬಿಡಿ ಅದರಲ್ಲಿ. ಇಲ್ಲಾಂದರೆ ನೋಡ್ಕೊಡಿ, ಅದು ಕಾಯಿ ಗಟ್ಟಿ ಇರುತ್ತೆ ಅಥವಾ ಎಳೆದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಇಲ್ಲಾಂದರೆ ಪೂರ್ತಿ ಎಲ್ಲ ಫುಲ್ ತುಂಬ ಮೆತ್ತಗಾಗ್ಬಿಡುತ್ತೆ. ಲೈಟಾಗಿ ಅದು ಬಾಯಿಗೆ ಸಿಗೋ ಥರ ಇಟ್ಕೊಂಡು ಇದನ್ನು ಇದು ಮಾಡ್ಕೋಬೇಕಾಗುತ್ತೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿದ್ರೆ. ಒಗ್ಗರಣೆಗೋಸ್ಕರ ಆನಿಯನ್ ಮತ್ತು ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ. ಸೊ ಎಲ್ಲ ರೆಡಿ ಆದಮೇಲೆ ಜಸ್ಟ್ ಒಗ್ಗರಣೆ ಕೊಡೋದಷ್ಟೇ. ಇದಕ್ಕೆ ಲೈಟಾಗಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೀನಿ, ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ, 4-5 ಮೆಣಸಿನಕಾಯಿ. ಖಾರ ಇದ್ದರೆ ಕಮ್ಮಿ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಅದನ್ನು ಬಿಟ್ಟರೆ ಒಂದು ಬೆಳ್ಳುಳ್ಳಿ, ಮತ್ತು ನಾನು ಈ ಮೆಣಸಿನಕಾಯಿ ಖಾರ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ರಫ್ ಆಗಿ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಬೇಯಿಸಾದ್ಮೇಲೆ ತಗೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಹಿಂಗಾಗುತ್ತೆ. ಈ ಥರ ಆದರೆ ಬೆಂದಿದೆ ಅಂತ ಅರ್ಥ. ಕಲರ್ ಕೂಡ ಚೆನ್ನಾಗಿದೆ, ಫುಲ್ ರೆಡ್ ಕಲರ್ ಆಗಿಬಿಡುತ್ತೆ. ಓಕೆನಾ? ಇದನ್ನ ಇವಾಗ ಏನಿಲ್ಲ, ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ. ಇದನ್ನು ಬಾಣಲಿಕಾಯಿ ಇಟ್ಕೊಳ್ಳಿ. ಆಮೇಲೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕಂಡ್ಕೊಳ್ಳಿ. ಅದಾದಮೇಲೆ ರೆಡಿ ಮಾಡಿಕೊಂಡಿರೋದು ಆನಿಯನ್ ಪ್ರಾಪರಾಗಿ ಸ್ಮೆಲ್ ಹೋಗಿ ಬೇಯೋ ಥರ ಫ್ರೈ ಮಾಡ್ಕೋಬೇಕು. ಓಕೆ, ಇದರದ್ದು ನಾನು ಹೇಳ್ತಿದ್ದಲ್ವ ನಿಮಗೆ ಆರೋಗ್ಯಕರವಾದಂಥ ಟಿಪ್ಸ್ಗಳು ಹೇಳ್ತೀನಿ ಅಂತೇಳಿ. ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಈ ಹತ್ತಿಕಾಯಿ ಏನಿದೆ ಅದನ್ನು ನಾವು ಈ ರೀತಿ ಆರೋಗ್ಯವಾಗಿ ಆಹಾರದಲ್ಲಿ ಬಳಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಇರುವಂಥ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದರಲ್ಲಿ ಒಂದು ಏನಪ್ಪ ಅಂದರೆ, ಈಗ ವೈಟ್ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ, ಬಿಳಿ ಹೊಟ್ಟು, ಅದರ ಸಮಸ್ಯೆ ಜಾಸ್ತಿ ಇದ್ದರೆ ಇದನ್ನು ಆಗಾಗ ನಿಮ್ಮ ಊಟದಲ್ಲಿ ಬಳಸೋದ್ರಿಂದ ಅದರಿಂದ ಕೂಡ ನಿಮಗೆ ಒಂದು ರಿಲೀಫ್ ಸಿಗುತ್ತೆ, ಅದಷ್ಟು ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ಚೂರು ಇಟ್ಕೊಂಡು ನಾವಿಲ್ಲಿ ಕಾಯಿನ ರುಬ್ಕೊಂಡಿದ್ದೀವಲ್ಲ ತರಕಾರಿಯಾಗಿ, ಈ ಮಿಶ್ರಣನ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ಇದಾಗ್ಬಿಟ್ರೆ ಒಂದು ಫ್ಲೇವರ್ ಹೋಗ್ಬಿಡುತ್ತೆ. ಆನಿಯನ್ ಸ್ವಲ್ಪ ನರೋ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಅದು ಕಲರ್ ಚೇಂಜ್ ಆಗ್ತಿದೆ ಅಂತ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಹಾಕ್ಕೊಳ್ಳಿ. ಇನ್ನೊಂದು, ಇವಾಗಲೇ ನೀವು ನೋಡಿಕೊಂಡು ಸ್ವಲ್ಪ ಬೇಕು ಅಂದರೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೋಬೇಕು. ಬೇಯಿಸಿಟ್ಕೊಂಡಿರೋಂಥ ಹತ್ತಿಕಾಯಿನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು, ಹತ್ತಿಕಾಯಿನಲ್ಲಿ ಇರುವಂಥ ಇನ್ನೊಂದು ಔಷಧಿ ಗುಣದ ಬಗ್ಗೆ ಹೇಳೋದೇನಂದ್ರೆ, ಈ ಚರ್ಮದ ಕಾಯಿಲೆ ಅಂತ ಹೇಳ್ತಾರೆ. ಎಷ್ಟೊಂದು ಜನಕ್ಕೆ ಒಂದಷ್ಟು ಚರ್ಮದ ಸೋರಿಯಾಸಿಸ್ ಥರ ಆಗಿರ್ಬೋದು, ಅಥವಾ ಕೆಲವೊಂದು ಗಾಯಗಳು ವಾಸಿ ಆಗ್ತಿರೋದಿಲ್ಲ. ಸೊ ಅಂಥದನ್ನ ಕೂಡ ಇದು ಎಷ್ಟೊಂದು ಪಿಗ್ಮೆಂಟೇಷನ್ ಆಗಲಿ, ಚರ್ಮದ ಕಾಯಿಲೆಗಳು ಬೇರೆ ರೀತಿ ಇದ್ರೂ ಕೂಡ ಇದನ್ನ ಅವಾಗವಾಗ ಸೇವಿಸೋದ್ರಿಂದ ಅದರಿಂದ ಕೂಡ ನಾವು ರಿಲೀಫ್ ತಗೋಬಹುದು. ಅಂದ್ರೆ ಅದು ಕೂಡ ವಾಸಿ ಆಗುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಇದು. ಅದಕ್ಕಿಂತ ಹೆಚ್ಚಾಗಿ ಇವಾಗೆಲ್ಲ ಸರ್ವೇಸಾಮಾನ್ಯವಾಗಿ ಎಲ್ರಿಗೂ ಏನಾಗಿದೆ ಅಂತ ಹೇಳಿದ್ರೆ, ಬಾಡಿ ಹೀಟ್ ತುಂಬಾ ಜಾಸ್ತಿ ಆಗಿದೆ, ಅಥವಾ ಎಷ್ಟೊಂದು ಜನಕ್ಕೆ ಅದು ಪ್ರಾಬ್ಲಮ್. ಸೊ ಅದಕ್ಕೂ ಕೂಡ ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ನಂಬಲೇಬೇಕು. ಅದನ್ನ ಹಾಕೊತಾ ಇದ್ದೀನಿ. ಹಾಕೊಂಡು ಪ್ರಾಪರ್ ಸೂಪರ್ ಒಳ್ಳೆ ಮಿಕ್ಸ್ ಮಾಡ್ತೀವಿ. ಸಣ್ಣೂರಿನಲ್ಲಿ ಇಟ್ಕೊಂಡು 3 to 5 minutes ಸಣ್ಣೂರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದ ಆರೋಗ್ಯಕರ ಹತ್ತಿಕಾಯಿ ಪಲ್ಯ ಸವಿಯೋದಕ್ಕೆ ಸಿದ್ಧ ಆಗಿರುತ್ತೆ. ಮನೆಯವರೆಲ್ಲ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ಬೋದು. ತುಂಬಾ ಅದ್ಭುತವಾದಂಥ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.